ಸಾರಿ ಸರ್, ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೂ ಇಂತೂ ಜಾರಿಗೆ ಬರ್ತಾ ಇದೆ. ನೀವು ಇದನ್ನ ಹೇಗೆ ನೋಡ್ತೀರಾ ಸರ್? ಜಾರಿಗೆ ಬರ್ತಾ ಇದೆ ಅಂತ ನಾವು ಇವಾಗಲೇ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ, ಅದಕ್ಕಿನ್ನೂ ಪ್ರೋಸೆಸ್ ಇದೆ, ಪ್ರೊಸೀಜರ್ ಇದೆ. ಅದು ಇವರು ಬಿಲ್ ಅನ್ನ ಏನು ರೂಪುಗೊಳಿಸಬೇಕಾಗತ್ತೆ. ದೇ ಹ್ಯಾವ್ ಟು ಪ್ರಿಪೇರ್ ಎ ಬಿಲ್ ಅಂಡ್ ಟೇಬಲ್ ಇಟ್ ಬಿಫೋರ್ ಇನ್ ದಿ ಲೋಕಸಭಾ, ಅಂದ್ರೆ ಸಂಸತ್ನಲ್ಲಿ ಅದನ್ನ ಟೇಬಲ್ ಮಾಡಬೇಕಾಗತ್ತೆ. ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇಕಾಗುತ್ತೆ. ಇದಕ್ಕೆ ಪ್ರೊಸೀಜರ್ ಅಂದ್ರೆ ಇದಕ್ಕೆ ಪ್ರಕ್ರಿಯೆ ಸಾಕಷ್ಟು ದೊಡ್ಡದಿದೆ. ಇದೇನಂತಂದ್ರೆ ಈ ಸಂಸತ್ ಅಂದ್ರೆ ಈಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ಇದಾಗಬೇಕಾಗುತ್ತೆ. ಅಂದ್ರೆ ಅದಕ್ಕೊಂದು ಬಿಲ್ ಅನ್ನ ತರಬೇಕಾಗುತ್ತೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ. ಲೋಕಸಭೆ ಪಾಸ್ ಮಾಡಿದ್ಮೇಲೆ ಅದು ರಾಜ್ಯಸಭೆಯಲ್ಲಿ ಪಾಸ್ ಆಗ್ಬೇಕಾಗತ್ತೆ. ಆಮೇಲೆ 50% ಆಫ್ ದಿ ಸ್ಟೇಟ್ಸ್ ಅಸೆಂಬ್ಲಿಗಳು, ಅಂದ್ರೆ ಇದು ವಿಧಾನಸಭೆಗಳಲ್ಲಿ ಇದು ರಾಟಿಫೈ ಆಗ್ಬೇಕಾಗತ್ತೆ. ಅವಾಗ ಮಾತ್ರನೇ ಇದು ಬರೋದು. ಅಂದ್ರೆ ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂದ್ರೆ ಇದು ಸಾಮಾನ್ಯವಾದಂತಹ ಒಂದು ಬಿಲ್ ಪಾಸ್ ಆದ ಹಾಗಲ್ಲ ಇದು. ಸೊ ಇದು ಸಂಸತ್ತಿನಲ್ಲಿ ಅಂಗೀಕಾರ ಆದ್ಮೇಲೆ ಆ ಬಿಲ್ ಅನ್ನ ಎಲ್ಲ ಇದು ವಿಧಾನಸಭೆಗಳಿಗೆ ಕಳಿಸ್ತಾರೆ. ಆ ವಿಧಾನಸಭೆಗಳು ಅದನ್ನ ರಾಟಿಫೈ ಅಂತ ಮಾಡ್ಬೇಕಾಗುತ್ತೆ. ಇಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಇದನ್ನ ಒಪ್ಪಿಕೊಂಡು, ಈಗ GST ಆಯ್ತಲ್ಲ, ಒಂದು GST ಹೊಸ ತರಹ ಒಂದು ತೆರಿಗೆ ಪದ್ಧತಿಯನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ಅದೇ ಪ್ರಕ್ರಿಯೆ ಇಲ್ಲಿ ಫಾಲೋ ಆಗ್ಬೇಕಾಗತ್ತೆ. ಅಂದ್ರೆ ಎಲ್ಲಾ ರಾಜ್ಯಗಳು ಇದಕ್ಕೆ ಒಪ್ಕೋಬೇಕಾಗತ್ತೆ. ಎಲ್ಲಾ ವಿಧಾನಸಭೆಗಳು ಈ ಬಿಲ್ ಅನ್ನ ಪಾಸ್ ಮಾಡಿ ಸಂಸತ್ತಿಗೆ ವಾಪಸ್ ಕಳಿಸಿದಾಗ ಮಾತ್ರನೇ ಇದು ಅಲ್ಲಿ ಮತ್ತೊಂದ್ಸರಿ ಪಾಸ್ ಆಗಿ ಅದು ಎನಾಕ್ಟ್ ಆಗಿ ಅದು ಕಾಯ್ದೆ ಆಗೋದು. ಕಾಯ್ದೆ ಆಗೋವರೆಗೂ ಇದಾಯ್ತು ಅಂತ ಅನ್ಕೊಳ್ಳೋ ಹಾಗಿಲ್ಲ. ಈಗ ಮೊದಲನೇ ಸ್ಟೆಪ್ ಇದು. ಅಂದ್ರೆ ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರು ಕೊಟ್ಟಂತಹ ರಿಪೋರ್ಟ್ ಅನ್ನ ಕ್ಯಾಬಿನೆಟ್, ಕೇಂದ್ರ ಸಂಪುಟ ಇದನ್ನ ಅಂಗೀಕರಿಸಿ ಮುಂದಿನ ಹೆಜ್ಜೆಗಳಿಗೆ, ಅಂದ್ರೆ ಮುಂದಿನ ಪ್ರಕ್ರಿಯೆಗಳಿಗೆ ಒಂದು ಹೆಜ್ಜೆಯನ್ನ ಕ್ಲಿಯರ್ ಮಾಡ್ಕೊಂಡಿದೆ ಅಷ್ಟೇನೆ. ಇದು ಒಂದಾಯ್ತು, ಇದು ಪ್ರಕ್ರಿಯೆ ಬಗ್ಗೆ. ಇನ್ನು ನೆಕ್ಸ್ಟ್ ಇದು ಎಷ್ಟರ ಮಟ್ಟಿಗೆ ಇದು ಪ್ರಾಯೋಗಿಕ, ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅದು ಅವಶ್ಯಕತೆ ಇದೆ, ಆಮೇಲೆ ಅದರಿಂದ ಏನಾದ್ರು ಪ್ರಯೋಜನ ಇದೆಯಾ ಇಲ್ವಾ ಅನ್ನೋದು ಬಹಳ ಇದು ವೈಡ್ ಡಿಬೇಟ್ ಆಗ್ಬೇಕಾಗತ್ತೆ, ಚರ್ಚೆ ಆಗ್ಬೇಕಾಗಿದೆ. ಇದರ ಪ್ರೋಸ್ ಅಂಡ್ ಕಾನ್ಸ್, ಆಗು ಹೋಗುಗಳ ಬಗ್ಗೆ. ಇದು ಸಾಮಾನ್ಯ ಅಂದ್ರೆ ಜನತಂತ್ರ ಅಂದಮೇಲೆ ಜನಗಳ ಒಂದು ಅಭಿಪ್ರಾಯವನ್ನು ತಗೋಬೇಕಾಗುತ್ತೆ. ಬರೀ ವಿಧಾನಸಭೆಗಳಲ್ಲಿ ಅಂಗೀಕಾರ ಆಗೋದಷ್ಟೇ ಅಲ್ಲ, ಸಿವಿಲ್ ಸೊಸೈಟಿ ಕೂಡ ಇದರಲ್ಲಿ ಅವರು ಪಬ್ಲಿಕ್ ಹಿಯರಿಂಗ್ ಮಾಡ್ಬೇಕಾಗತ್ತೆ. ಅಂದ್ರೆ ಜನಗಳ ಅಭಿಪ್ರಾಯವನ್ನ ತಗೊಂಡು ಇದು ಇಟ್ಸ್ ನಾಟ್ ಎ ಸಿಂಗಲ್ ಅಥವಾ ಸಿಂಪಲ್ ಅಥವಾ ಒಂದು ಮಾಮೂಲಿ ಆದಂತ ಒಂದು ಕಾಯ್ದೆ ತರೋ ತರ ಅಲ್ಲ. ಇದು ಇಡೀ ಒಂದು ಚುನಾವಣೆಯ ಒಂದು ವ್ಯವಸ್ಥೆಯ ಒಂದು ಸ್ವರೂಪನೇ ಬದಲಾಗುವಂಥದ್ದು, ಎಲೆಕ್ಟ್ರಲ್ ಸಿಸ್ಟಮ್ ಅನ್ನೇ ಚೇಂಜ್ ಆಗುವಂತ ಒಂದು ದೊಡ್ಡ ಬದಲಾವಣೆ, ಮಾರ್ಪಾಟ್ ಇದು. ಬಿಜೆಪಿನವರು ಇದನ್ನ ಒಂದು ಚುನಾವಣಾ ರಿಫಾರ್ಮ್, ಎಲೆಕ್ಟ್ರಲ್ ರಿಫಾರ್ಮ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇದು ಚಹರೆಯನ್ನೇ, ಇಡೀ ಜನತಾಂತ್ರಿಕ ವ್ಯವಸ್ಥೆಯ ಚಹರೆಯನ್ನೇ ಬದಲಾಯಿಸುವಂತ ಒಂದು ದೊಡ್ಡ ಬದಲಾವಣೆಗೆ ನಾಂದಿ ಆಗುವಂತ ಒಂದು ಹೆಜ್ಜೆ ಇದು. ಹಾಗಾಗಿರೋದ್ರಿಂದ ಒಂದು ಆಡಳಿತ ಪಕ್ಷ ಆಗಿದ ತಕ್ಷಣ ಬಿಜೆಪಿ ಅವ್ರಿಗೆ ಬಹುಮತ ಇದೆ ಅಂತ ಹೇಳಿ ಅಷ್ಟು ಈಸಿಯಾಗಿ ಒಂದು ಕಾಯ್ದೆ ಮಾಡುವಂಥದ್ದು, ಇಂಥ ದೊಡ್ಡ ಕಾಯ್ದೆ ಮಾಡುವಂಥದ್ದಲ್ಲ ಇದು. ಅದಕ್ಕೆ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇದೆ ಇದರಲ್ಲಿ, ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ. ಹಾಗಾಗಿ ಇದಕ್ಕೆ ಸಾಕಷ್ಟು ಪ್ರಕ್ರಿಯೆಗಳು ಇನ್ನು ಮುಂದಕ್ಕಿದೆ. ಓಕೆ ಸರ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಐ ಕಮ್ ಬ್ಯಾಕ್ ಟು ಯು ಸರ್. ಒಂದೇ ಒಂದು ನಿಮಿಷ ಬ್ರೇಕಿಂಗ್ ಅಪ್ಡೇಟ್ ನೋಡ್ತಾ ಹೋಗೋಣ. ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಅಂದಾಗ ಲಾಭ ಏನು? ಶಿವಶಂಕರ್ ಸರ್ ಈಗಷ್ಟೇ ಮಾತನಾಡ್ತಾ ಇದ್ರು. ಅದರ ಪ್ರೋಸ್ ಅಂಡ್ ಕಾನ್ಸ್ ಏನು ಅಂತ ನೋಡ್ಬೇಕಾಗತ್ತೆ, ವೈಡ್ ಡಿಸ್ಕಷನ್ ಆಗ್ಬೇಕಾಗತ್ತೆ ಅಂತ. ದುಂದು ವೆಚ್ಚಕ್ಕೆ ಕಡಿವಾಣ ಬೀಳತ್ತೆ, ಮಾನವ ಸಂಪನ್ಮೂಲ ಕಡಿಮೆ ಸಾಕಾಗತ್ತೆ, ನೀತಿ ಸಂಹಿತೆ 3 ತಿಂಗಳು ಜಾರಿಯಲ್ಲಿರುತ್ತೆ. ಸೊ ಎಲ್ಲ ಒಟ್ಟಿಗೆ ಆಗ್ಬಿಡತ್ತೆ ಅಂತ. ಯಾವುದೇ ಅಭಿವೃದ್ಧಿ ಕೆಲಸಗಳು ಕೋಡ್ ಆಫ್ ಕಾಂಡಕ್ಟ್ ಇದ್ದಾಗ ಆಗಲ್ಲ. ಹಾಗಾಗಿ ಹೆಚ್ಚೆಚ್ಚು ಚುನಾವಣೆಗಳಾದಾಗ ಅದು ಸಮಸ್ಯೆ ಆಗುತ್ತೆ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಆದಾಗ ಒಟ್ಟಿಗೆ ಎಲ್ಲವೂ ಆಗ್ಬಿಡತ್ತೆ ಅಂತ. ರೈಟ್, ವಿಲ್ ಗೋ ಬ್ಯಾಕ್ ಟು ಶಿವಶಂಕರ್ ಸರ್. ಶಿವಶಂಕರ್ ಸರ್, ಮಾನವ ಸಂಪನ್ಮೂಲ ಉಳಿಯತ್ತೆ, ಆಮೇಲೆ ಒಟ್ಟಿಗೆ ಆದಾಗ ಒಂದು ಸಿಸ್ಟಮ್ಯಾಟಿಕ್ ರೀತಿನಲ್ಲಿ ಆಗತ್ತೆ ಅನ್ನುವಂಥದ್ದು, ಸಾಕಷ್ಟು ಹಣ ಉಳಿತಾಯ ಆಗುತ್ತೆ, ಅಭಿವೃದ್ಧಿ ಕೆಲಸಗಳಾಗುತ್ತೆ, ಕೋಡ್ ಆಫ್ ಕಾಂಡಕ್ಟ್ ಒಟ್ಟಿಗೆ ಬರುತ್ತೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ಅದರಲ್ಲಿ ಪಾಸಿಟಿವ್ ಅಂಶಗಳನ್ನ ನೋಡಲಾಗ್ತಾ ಇದೆ. ಏನ್ ಹೇಳ್ತೀರಿ? ಅದಕ್ಕೆ ನಾನು ಹೇಳಿದ್ದು ಪ್ರೋಸ್ ಅಂಡ್ ಕಾನ್ಸ್ ಅಂತ. ಒಂದು ಮಾನವ ಸಂಪನ್ಮೂಲ ಉಳಿತಾಯ ಆಗುತ್ತೆ, ಹಣ ಉಳಿತಾಯ ಆಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಇದು ಜನತಾಂತ್ರಿಕವಾದಂತಹ ಬೇಸಿಕ್ ಪ್ರಿನ್ಸಿಪಲ್ಸ್ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ಲ. ಈಗ ಏನಂತಂದ್ರೆ ಒಂದು ಸರ್ಕಾರ, ಉದಾಹರಣೆಗೆ ಒಂದು ರಾಜ್ಯದಲ್ಲಿ ಒಂದು ಸರ್ಕಾರ, ಒಂದು ಪಕ್ಷ
ಏನು ಚುನಾವಣೆಯಲ್ಲಿ ಗೆದ್ದು ಸರ್ಕಾರವನ್ನ ರಚನೆ ಮಾಡಿದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಏನಂತಂದ್ರೆ ಆ ಸರ್ಕಾರ ಅಲ್ಪಮತಕ್ಕೆ ಬಿದ್ದಾಗ ಅಂದ್ರೆ ಅಲ್ಲಿನ ಆ ಆಡಳಿತ ಪಕ್ಷದ ಶಾಸಕರು ಆ ಶಾಸಕಾಂಗ ಪಕ್ಷದ ನಾಯಕನ ಮೇಲೆ ವಿಶ್ವಾಸವನ್ನ ಕಳ್ಕೊಂಡಾಗ, ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಇರ್ತಾರೆ ಅಂತ ಅನ್ಕೊಳ್ಳಿ, ಮುಖ್ಯಮಂತ್ರಿ ಆರಿಸಲ್ಪಡೋದು ಹೇಗೆ ಅಂದ್ರೆ ಶಾಸಕಾಂಗ ಪಕ್ಷದ ಒಂದು ಇದರಿಂದ ಬೆಂಬಲದಿಂದ. ಶಾಸಕಾಂಗ ಪಕ್ಷದ ಬಹುಮತ ಶಾಸಕರು ಆ ನಾಯಕನ ಮೇಲೆ ವಿಶ್ವಾಸವನ್ನ ಕಳ್ಕೊಂಡಾಗ ಅವ್ರಿಗೆ ಅಧಿಕಾರ ಇರಬೇಕು, ಏನಂದ್ರೆ ತಕ್ಷಣ ಈ ಸರ್ಕಾರವನ್ನ ಕೆಳಗಿಳಿಸುವಂತ ಒಂದು ಅಧಿಕಾರ ಅವ್ರಿಗೆ ಇರಬೇಕು. ಅಂದ್ರೆ ಈ ಮುಖ್ಯಮಂತ್ರಿ ಬೇಡ, ಈ ಸರ್ಕಾರ ನಮಗ್ ಬೇಡ ಅಂತ ಅನ್ಸಿದ್ರೆ ಅದನ್ನ ಇಳಿಸ್ಬೇಕು. ಇಳಿಸಿದ ತಕ್ಷಣ ಹೊಸ ಸರ್ಕಾರವನ್ನ ಆರಿಸ್ಕೊಳ್ಳುವಂತ ಒಂದು ಅಧಿಕಾರನೂ ಅವ್ರಿಗೆ ಇರ್ಬೇಕು. ಇಲ್ಲದೆ ಹೋದ್ರೆ ಅದು ಜನತಂತ್ರದ ಒಂದು ಬೇಸಿಕ್ ಟೆನೆಟ್ಸ್ ಅಂತ ಹೇಳಿ ಪ್ರಿನ್ಸಿಪಲ್ಗೆನೆ ವಿರುದ್ಧ ಆಗತ್ತೆ ಅನ್ನುವಂತ ಒಂದು ವ್ಯೂ ಪಾಯಿಂಟ್ ಕೂಡ ಇರುತ್ತೆ. ಸೊ ಹಾಗಾಗಿ ಇಂಥವೆಲ್ಲ ಒಂದು ಈಗ ಖರ್ಚು ವೆಚ್ಚ ಇರಬಹುದು ಅಥವಾ ಮಾನವ ಸಂಪನ್ಮೂಲ ಇರಬಹುದು, ಅದು ಒಂದು ಕಡೆ ಒಂದು ಇಟ್ಸ್ ಎ ಸಿಸ್ಟಮ್ಯಾಟಿಕ್ ಆದಂತಹ ಒಂದು ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ವಿಚಾರ ಇದು. ಆದ್ರೆ ವಾಟ್ ಅಬೌಟ್ ದಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ಇದು ಎಲೆಕ್ಟ್ರಲ್ ಸಿಸ್ಟಮ್, ಅಂದ್ರೆ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಡೆಮಾಕ್ರಸಿ. ಸೊ ಹೀಗಿರುವಾಗ ಅಂದ ಮಾತ್ರಕ್ಕೆ ನಾನೇನು ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಸರಿ ಅಂತಾನು ಹೇಳ್ತಾ ಇಲ್ಲ, ತಪ್ಪು ಅಂತಾನು ನಾನು ಹೇಳಕ್ಕಾಗಲ್ಲ. ಆದರೆ ಇದು ವೈಡ್ ಡಿಬೇಟ್, ಅಂದ್ರೆ ಎಲ್ಲರ ಅಭಿಪ್ರಾಯಗಳ ಮೇರೆಗೆ, ಅಂದ್ರೆ ಇದು ಯಾವಾಗ ಇವಾಗ 1952 ನಲ್ಲಿ ಇದು ಏನು ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಏನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಾಡಿ ಕೊನೆಗೆ ಅದನ್ನು ಕಾನ್ಸ್ಟಿಟ್ಯೂಷನ್ ಅಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸಂವಿಧಾನದ ಬಗ್ಗೆ ಹೇಗೆ ಚರ್ಚೆ ನಡೆದು ಕೊನೆಗೆ ಸರ್ವಾನುಮತದ ಮೇರೆಗೆ ಒಂದು ಏನು ಸಂವಿಧಾನವನ್ನು ರೂಪುಗೊಳಿಸಲಾಯಿತು, ಹಾಗೆ ಇದನ್ನು ಮಾಡಬೇಕಾಗುತ್ತೆ. ರೈಟ್ ಸರ್. ಓಕೆ, ಧನ್ಯವಾದಗಳು ಶಿವಶಂಕರ್ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಒಂದು ರಾಷ್ಟ್ರ ಒಂದು ಚುನಾವಣೆ, ಹಾಗಾದ್ರೆ ನಷ್ಟವೇನು ಲಾಭವೇನು ಅಂತ ನೋಡಿದ್ವಿ. ಹಾಗಾದ್ರೆ ನಷ್ಟ ಏನು? ಏಕಕಾಲದಲ್ಲಿ ನಡೆದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಹೊಡೆತ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸ್ಥಳೀಯ ಸಮಸ್ಯೆಗಳಿಗೆ ಹೆಚ್ಚಿನ ಮಹತ್ವ ಸಿಗೋದಿಲ್ಲ ಇದು ನಡೆದ್ರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಸ್ಥಳೀಯ ಧ್ವನಿಯನ್ನ ಅಡಗಿಸಲಾಗತ್ತೆ. ಹಾಗಾಗಿ ಲೋಕಲ್ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳ ಜೊತೆ ಸೆಣಸೋದಕ್ಕೆ ಆಗೋದಿಲ್ಲ. ಈ ಮೂಲಕ ಒಂದೇ ಪಕ್ಷಕ್ಕೆ ಜನ ಮತ ಹಾಕುವ ಸಾಧ್ಯತೆಗಳಿದೆ. ರಾಷ್ಟ್ರೀಯ ಪಕ್ಷಕ್ಕೆ ಮಾತ್ರ ಅನುಕೂಲ ಆಗೋ ಸಾಧ್ಯತೆಗಳಿದೆ. ಸ್ಥಳೀಯ ಪಕ್ಷಗಳಿಗೆ ಮಾರಕ ಆಗಬಹುದು ಅನ್ನುವಂಥ ಆರೋಪ ಇದೆ. ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಇನ್ನಷ್ಟು ಚರ್ಚೆ ಆಗಬೇಕಾಗಿದೆ. ಏಕಕಾಲದಲ್ಲಿ ಚುನಾವಣೆ ನಡೆದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಹೊಡೆತ ಅಂತ ಹಾಗೆ ನೋಡ್ಲಾಗ್ತಾ ಇದೆ. ಗೊತ್ತಿಲ್ಲ ಹೌದು ಅಲ್ವೋ ಅನ್ನೋಂಥದ್ದು ಇನ್ನೂ ನೋಡಬೇಕು. ಈಗಾಗಲೇ ಶಿವಶಂಕರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ಹಾಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಂದರೆ ಒಂದು ಕಡೆ ಮಾನವ ಸಂಪನ್ಮೂಲ ಉಳಿಯುತ್ತೆ, ಒಂದು ಕಡೆ ಅಡ್ಮಿನಿಸ್ಟ್ರೇಟಿವ್ ದೃಷ್ಟಿಯಿಂದ ಬಹಳ ಸುಲಭ ಆಗುತ್ತೆ. ಎಲ್ಲವೂ ಕೂಡ ಚುನಾವಣೆಗಳು ಪದೇ ಪದೇ ಬಂದು ಸಮಾಜವನ್ನು ಡಿಸ್ಟರ್ಬ್ ಮಾಡೋದಕ್ಕಿಂತ ಒಂದು ಸಿಸ್ಟಮ್ಯಾಟಿಕ್ ಆದ ರೀತಿಯಲ್ಲಿ ಚುನಾವಣೆಗಳನ್ನು ನಡೆಸುವಂಥ ಪದ್ಧತಿ ಸಾಧ್ಯ ಆಗುತ್ತೆ. ಆದರೆ ಸಂವಿಧಾನದ ಮೂಲಭೂತ ಸಂರಚನೆಗಳು ಏನಿದ್ದಾವಲ್ಲ, ಜನರಿಗೆ ತಮ್ಮ ಸರ್ಕಾರವನ್ನು ಚಾಯ್ಸ್ ಮಾಡಿಕೊಳ್ಳುವಂಥ ಒಂದು ಹಕ್ಕು, ಅದು ಎಲ್ಲೋ ಒಂದು ಕಡೆ ಮೊಟಕುಗೊಳ್ಳುತ್ತಾ. ಮುನಿರತ್ನ ವಿರುದ್ಧ ಕಾಂಗ್ರೆಸ್ನಿಂದ ದಲಿತಾಸ್ತ್ರ ಬಳಕೆ ಮಾಡಲಾಗ್ತಾ ಇದೆ. ಸಾಯಂಕಾಲ ಒಕ್ಕಲಿಗ ಶಾಸಕರು ಸಭೆ ನಡೆಸುವಂತ ಸಾಧ್ಯತೆ ಇದೆ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸುವ ಸಾಧ್ಯತೆ ಇದೆ. ಡಿಕೆ ಬ್ರದರ್ಸ್ ಸೂಚನೆಯ ಮೇರೆಗೆ ಮೆಗಾ ಮೀಟಿಂಗ್ ಇಟ್ಕೊಳ್ಳಲಾಗ್ತಾ ಇದೆ. ಮುನಿರತ್ನ ಕೇಸ್ ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ಒತ್ತಾಯ ಮಾಡಲಾಗುತ್ತೆ. ಒಕ್ಕಲಿಗ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ, ಹಾಗಾಗಿ ಪ್ರಕರಣದ ತನಿಖೆಯನ್ನ ಬಿಗಿಗೊಳಿಸಬೇಕು ಅಂತ ಒಕ್ಕಲಿಗರು ಒತ್ತಡ ಹಾಕೋದಕ್ಕೆ ಕಾಂಗ್ರೆಸ್ನಲ್ಲಿ ಪ್ಲಾನ್ ನಡೆದಿದೆ. ದೊಡ್ಡ ಮಟ್ಟದ ಹೋರಾಟ ರೂಪಿಸುವ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಸಾಯಂಕಾಲ ಮೀಟಿಂಗ್ ಇದೆ, ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಮುನಿರತ್ನ ಕೇಸ್ಗೆ ಸಂಬಂಧಪಟ್ಟಂತೆ. ಶಾಸಕ ಮುನಿರತ್ನ ಜಾತಿ ನಿಂದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಂಜೆ ಒಕ್ಕಲಿಗ ಸಮುದಾಯದ ಶಾಸಕರೆಲ್ಲರೂ ಸೇರಿ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಅಪ್ಡೇಟ್ ಪಡ್ಕೊಂಡ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಮುನಿರತ್ನ ವಿಚಾರ ಕೇವಲ ಮುನಿರತ್ನ ಅವರ ವೈಯಕ್ತಿಕ ಜಿದ್ದಾಜಿದ್ದಿಗೆ ಸೀಮಿತ ಆಗತ್ತೆ ಅಂತ ಅನ್ನಿಸ್ತಾ ಇಲ್ಲ. ನಿಜಕ್ಕೂ ಇದೊಂದು ದೊಡ್ಡ ಹೋರಾಟವಾಗಿ ರೂಪುಗೊಳ್ಳುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಸೊ ಏನೆಲ್ಲ ಸಂಘರ್ಷಗಳಿಗೆ ಇದು ಎಡೆ ಮಾಡಿಕೊಡಬಹುದು?